ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಕ್ರೀದ್ ಆದಮೇಲೆ ನೆಕ್ಸ್ಟ್ ನಾನು ಇವತ್ತು ಬಂದಿದ್ದೀನಿ ಮೈಲಾರಿ ಶೀಪ್ ಫಾರ್ಮ್ನ ವಿಸಿಟ್ ಮಾಡೋಕ್ಕೆ. ಸೊ ನೀವೇನು ಈ ಟಗರುಗಳು ನೋಡ್ತಾ ಇದ್ದೀರಾ, ಈ ಥರ ತುಂಬ ಒಂದು 20ರಿಂದ 30 ಟಗರುಗಳಿತ್ತು. ಈಗಾಗಲೇ ನಮ್ಮ ಚೇತು ಎಲ್ಲ ಸೇಲ್ ಮಾಡಿಬಿಟ್ಟಿದ್ದಾರೆ. ಕಸ್ಟಮರ್ಸ್ ಡಿಮ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ. ಹೋದ ವರ್ಷ ಬಕ್ರೀದ್ ಟೈಮ್ ಯಾರ್ಯಾರು ತೊಗೊಂಡ್ರು ಅವರೆಲ್ಲ ಈಗ ಸಣ್ಣ ಮರಿನ ತೊಗೊಂಡಿದ್ದಾರೆ. ಅಲ್ಲ ಚಿತ್ತುಭೈ? ಚಿತ್ತುಭೈ ನಮಸ್ಕಾರ. ನಮಸ್ಕಾರ ಅಣ್ಣ. ಹೇಗಿದ್ದೀರಾ ಚಿತ್ತುಭೈ? ಚೆನ್ನಾಗಿದ್ದೀನ, ನೀವು ಹೇಗಿದ್ದೀರಣ್ಣ? ಆರಾಮಣ್ಣ. ಹೇಳ, ಒಳ್ಳೆ ಟಾಪ್ ಮರಿಗಳೆಲ್ಲ ತರಿಸಿ ಎಲ್ಲ ಸೇಲ್ ಮಾಡಿದ್ದೀರಾ? ಹಾಂ, ಎಷ್ಟಿತ್ತು ಇವೆಲ್ಲ? 20 ಇತ್ತು. ಓಕೆ, 20ನಲ್ಲಿ ಎಲ್ಲ ಕಸ್ಟಮರ್ ಲಾಸ್ಟ್ ವೀಕ್ ಅಂತ ಏನು ನಮಗೆ ಒಂದು 2-3 ಕಾಣ್ತಾ ಇದೆ. ಇದು ಎಲ್ಲ ಏನು ಮಾಡಿದ್ವಿ ಮಾಡಿ ತಗೊಂಡು ಹೊಟ್ಟೋದ್ರಣ್ಣ. ಹಾಂ ಹಾಂ, 0 ಟೀತಲ್ಲು ಎಲ್ಲ 0 ಟೀತ್ ಹಾಲಲ್ಲಿ ಮರಿನ ತಂದಿದ್ದು ಆದ್ಮೇಲೆ. ಹಾಂ ಹಾಂ. ಸೊ ಎಲ್ಲ ಪರ್ಚೇಸ್ ಇನ್ನು 2 ಉಳ್ಕೊಂಡಿತ್ತು. ಇದನ್ನ ಕಸ್ಟಮರ್ ಒಬ್ರು ಪರ್ಚೇಸ್ ಮಾಡಿ ಇಲ್ಲೇ ಬಿಟ್ಟಿದ್ದಾರೆ ಪಲಾಯನ್ ಮಾಡೋದಕ್ಕೆ. ಹಾಂ ಹಾಂ. ಸೊ ನಮ್ಮ ಹತ್ರ ಆ ಥರ ಅವೈಲೇಬಿಲಿಟಿ ಇದೆ. ಹೌದಾ? ಯಾವ್ದು ಪರ್ಚೇಸ್ ಮಾಡ್ಕೊಂಡ್ರೆ ಸೀಟ್ನ ಇಲ್ಲೇ ಪಲಾಯನ್ ಮಾಡಿ ಮಂತ್ಲಿ ಚಾರ್ಜಸ್ ಇರುತ್ತೆ. ಸೊ ಆ ಮಂತ್ಲಿ ಚಾರ್ಜಸ್ ತಗೊಂಡು ಪಲಾಯನ್ ಮಾಡ್ಕೊಡ್ತೀವಿ. ಸೊ ನೀವು ಮೈಲಾರಿ ಶೀಪ್ ಫಾರ್ಮ್ನಲ್ಲಿ ಈಗ ಪಲೈನು ಆಪ್ಷನ್ ಇದೆ. ಆಪ್ಷನ್ ಇದೆ. ಇಲ್ಲೇ ತೊಗೊಂಡ್ಬೇಕಂದ್ರೂ ಸಾಕ್ಬೋದು ಆರಾಮಾಗಿ. ಇಲ್ಲೇ ತಗೊಂಡು ಇಲ್ಲೇ ಬಿಡ್ಬೋದು. ಇಲ್ಲೇ ನಮ್ ಶಿಪ್ ತರನೇ ಸಾಕಿ ಕೊಡ್ತೀವಿ. ಉದಾಹರಣೆಗೆ ಎಕ್ಸಾಂಪಲ್ ಜಸ್ಟ್ ಇದು ನೋಡಿ, ಇದನ್ನ ತಗೊಂಡು ಕಸ್ಟಮರ್ SSR ಕೊಟ್ಟರು 0 ಟೀತ್ನಲ್ಲಿ, 0 ಟೀತ್ ಹೆವಿ ಸೈಜ್ನಲ್ಲಿ ಇದನ್ನ ಪರ್ಚೇಸ್ ಮಾಡಿ. ಹೌದಣ್ಣ? ಸೊ ಇದು 0 ಟೀತ್, 0 ಟೀತ್. ಕ್ವಾಲಿಟಿ ನೋಡಿ, ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ. ನಂಬರ್ 1 65 ಬರುತ್ತೆ ಅಣ್ಣ ಇದು. ನೋಡಿ ಅದು ತುಂಬ ಹೆವಿ ವೆಯ್ಟೆಡ್ ಇದೆ ಅಣ್ಣ. ಲೆಂತು, ಹೈಟು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಣ್ಣ. ಸೊ ಇವೆಲ್ಲ ನೀವು ರೆಗ್ಯುಲರ್ ಕಸ್ಟಮರ್ಗೆ ಕೊಟ್ಟಿದ್ದೀರಾ? ನೀವು ರೆಗ್ಯುಲರ್ ಕಸ್ಟಮರ್ಗೆ ಕೊಟ್ಟಿದ್ದೀರಾ? ಕಸ್ಟಮರ್ ಲಾಸ್ಟ್ ಇಯರ್ ತಗೊಂಡಿದ್ದು 5 ಸೀಟ್ ತಗೊಂಡಿದ್ರು. ಅದೇ ಕಸ್ಟಮರ್ ಅವರೇ ಬುಕ್ಕಿಂಗ್ ಮಾಡಿದ್ದಾರೆ ಇದನ್ನ. ನಿಮ್ಮ ಕಸ್ಟಮರ್ಸು ನಮಗೆ ತುಂಬ ಕಾಲ್ ಬರ್ತಾಯಿದೆ, ಬೈ ಅಮೀನ್ಗಢ ಟಗರುಗಳು ಬೇಕಂತ. ಸೊ ಅದೆಲ್ಲ ಈಗ ನೆಕ್ಸ್ಟ್ ಏನು ಮಾಡಿ? ನಂದೇನೇ ಇಲ್ಲ, ನಾವು ಸಾಕಿದ್ವಿ. ಬಟ್ ಅದನ್ನ ಪ್ರಮೋಷನ್ ಮಾಡಿ ನಮಗೂ ಹೆಲ್ಪ್ ಆಗೋ ಥರ ಮಾಡಿದ್ದು ನಿಮ್ಮ ಯೂಟ್ಯೂಬ್ ಚಾನಲ್ ಆಗಿದೆಯಲ್ಲ, ಮಿಸ್ಟರ್ ಪಾಪ್ ಯೂಟ್ಯೂಬ್ ಚಾನಲ್. ನಾನು ಅದಕ್ಕೆ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಯುವರ್ ಸಪೋರ್ಟ್ ಆಲ್ಸೋ. ಥ್ಯಾಂಕ್ ಯು ಅಣ್ಣ. ಈ ಥರ ಶೀಪ್ನ ಕಸ್ಟಮರ್ ರೀಚ್ ಮಾಡಿದ್ದು ಕೂಡ ನಿಮ್ಮ ಚಾನಲ್. ಕರೆಕ್ಟ್. ಅಂದರೆ ಎರಡು ಮಾತಿಲ್ಲ, ಕ್ವಾಲಿಟಿ ಮತ್ತು ಪ್ರೈಸಸ್ಸು ಒಬ್ರು ಕಾಂಪ್ರಮೈಸೇ ಇಲ್ಲ. ಕರೆಕ್ಟ್ ಅಣ್ಣ. ನಾವು ಕಾಂಪ್ರಮೈಸ್ ಯಾಕೆ ಮಾಡ್ಕೊಳ್ಳಲ್ಲ ಅಂದ್ರೆ ನಮ್ಮ ಹತ್ರ ಕಸ್ಟಮರ್ ಬರೋ ಅಂತ ಆ ಥರ ಇರುತ್ತೆ. ಕರೆಕ್ಟ್. ಸೊ ಆ ಥರ ಕ್ವಾಲಿಟಿ ಇದ್ರೆ ಮಾತ್ರ ಕಸ್ಟಮರ್. ಅಂದರೆ ನಮ್ಮ ಹತ್ರ ಒಂದು ಸುಮಾರು 8 ವರ್ಷದಿಂದ ಸುಮಾರು ಕಸ್ಟಮರ್ ಬರ್ತಾನೆ ಇದ್ದಾರೆ. ಹೌದಣ್ಣ? ಅಲ್ಲ ಅಣ್ಣ? ಹೌದು. ಈಗ ಅದು 6 ಮರಿಗಳು ಇತ್ತಲ್ಲ, 6 ಮರಿಗಳು ಅವರು ತಗೊಂಡು ಹೋಗಿದ್ದಿರೋದು. 6 ಮರಿ ಲಾಸ್ಟ್ ಟೈಮ್ ತಗೊಂಡೋದ್ರೆ ಕಸ್ಟಮರ್ ಇದನ್ನ ಬುಕ್ ಮಾಡಿರೋದು. ಹೌದು. ಯಾರು ಅಲ್ಲ, ಅವರು ನೋಡ್ತಿರ್ತಾರೆ ಈ ಚಾನಲ್. ಇದು ಕರೆಕ್ಟ್. ಅವ್ರಿಗೆ ಗೊತ್ತಾಗಿದೆ ಏನು ವೇಟ್ ಇದೆ. ಸಾರಿ ಹೇಳ್ತೀನಿ, ಯಾಕಂದ್ರೆ ಅವ್ರ ಶೋ ಮಾಡ್ತಾರೆ. ಹೌದು. ಎಷ್ಟು ಬಾರ್ ಶೋ ಅಷ್ಟೇ, ಸೇಲ್ ಇಲ್ಲ. ಇದು ಆಲ್ರೆಡಿ ಸೇಲ್ ಆಗಿರೋ ಮರಿ. ಹೌದಣ್ಣ? ಸೊ ನೆಕ್ಸ್ಟ್ ಏನು ಪ್ಲಾನ್ ಇದೆ ಅಣ್ಣ? ನೆಕ್ಸ್ಟ್ ಕಸ್ಟಮರ್ ಡಿಮ್ಯಾಂಡ್ ಇರೋದ್ರಿಂದ ಡಿಮ್ಯಾಂಡ್ ಒಂದು ಸಿಕ್ಕಾಪಟ್ಟೆ ಇದೆ. ನಾನು ಸೆಲೆಕ್ಷನ್ ಮಾಡ್ಕೊಂಡು ತಗೊಬಂದಿರೋ ಮರಿನ ಸೇಲ್ ಮಾಡಿರೋ ಕಾರಣ ಏನಂದ್ರೆ ರೆಗ್ಯುಲರ್ ಕಸ್ಟಮರ್ ಕೇಳ್ತಿದ್ರು ಅಂತ. ಕರೆಕ್ಟ್. ಸೊ ನನಗೆ ಯಾಕಂದ್ರೆ ನಾನು ಪಲೈನ್ ಮಾಡೋದಕ್ಕೆ ತಂದಿರೋದು. ಸಾಕಿ ಬಕ್ರೀದ್ಗೋಸ್ಕರ ನಾನು ಸಾಕೋದು. ಬಟ್ ಈ ವರ್ಷ ಏನಾಯ್ತು ಅಂದ್ರೆ ಕಸ್ಟಮರ್ ಎಲ್ಲ ಸೇಲ್ ಆಗಿದೆ. ಈ ವರ್ಷ ಏನಾಯ್ತು ಅಂದ್ರೆ ತಂದಿರೋ ಕಸ್ಟಮರ್ ತಗೊಬಂದಿರೋ ಸೀಟ್ಸ್ ಎಲ್ಲ ಕಸ್ಟಮರ್ಸು ತುಂಬಾನೇ ನನಗೆ ಬೇಕು ಅಂತ ಕೇಳಿ. ಸೊ ಆ ರೀಸನ್ ಇಂದ ಈ ತಂದಿರೋ ಮರಿನ ನಾವು ನೆಕ್ಸ್ಟ್ ಈದ್ಗಂತ ಏನು ತಂದಿದ್ವಿ ಆ ಮರಿ ಸೇಲ್ ಆಯ್ತು. ಈಗ ನಮಗೂ ಪರ್ಸನಲ್ ಇಲ್ಲ, ಆ ಥರ ಆಗ್ಬಿಡಿದೆ, ಎಲ್ಲ ಖಾಲಿ ಆಗಿದೆ. ಮತ್ತೆ ಯಾವಾಗ ತರ್ತೀರಾ ನೀವು? ಇನ್ನೊಂದು 15 ಡೇಸ್ ಅಣ್ಣ. 15 ಡೇಸ್ ಅಪ್ಡೇಟ್ ಮಾಡ್ತೇನೆ. ಇದೇ ಥರ ಸಿಗುತ್ತೆ, ಫುಲ್ ವೈಟು, ಹೆವಿ ಸೈಜ್ ಇದೆ, ಪ್ಯೂರ್ ವೈಟು. ಹಾಂ ಕಸ್ಟಮರ್ ರಿಕ್ವೆಸ್ಟ್ ಯಾವ ಥರ ಇರುತ್ತೆ. ಹಾಂ. ಸೊ ಆ ಥರ ಶಿಫ್ಟ್ನ ತರೋದ ತರಿಸ್ಕೊಡಿ ಅಣ್ಣ. ಯಾಕಂದರೆ ಕಸ್ಟಮರ್ಸ್ ಡಿಮ್ಯಾಂಡ್ ಫುಲ್. ಫೋನ್ ಅಂದರೆ ಸಿಕ್ಕಾಪಟ್ಟೆ ಫೋನ್ ಬರ್ತಾ ಇದೆ, ಅಮೀನ್ಗಢ ಟಗರುಗಳನ್ನ ಬೇಕು ಅಂತ. ಯಾಗಲೇ ಕಸ್ಟಮರ್ಸ್ ಬಂದ್ರಲ್ಲ, 2-3 ಕಸ್ಟಮರ್ ಬಂದು ಹೋದರು. ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಯಾವ್ದು ಇಲ್ಲ ಅಣ್ಣ ಕೊಡೋದು? ಈಗ ಯಾವುದಿಲ್ಲ, ಎಲ್ಲ ಖಾಲಿ ಆಯ್ತಾ. ಒಂದು 15 ಡೇಸ್ ಇರೋದು ಇದು ಫಾರ್ಮಲ್ಲಿ ಇದ್ದಿದ್ದು, ಇದು ಬುಕ್ ಆಗಿದೆ. ಇದೊಂದು ಅದು ಆಗಿದೆ, ಬುಕ್ ಆಗಿರೋದು ಮರಿ. ಬುಕ್ ಆಗಿರೋದು. ಓಕೆ, ಎಲ್ಲ ತೊಗೊಂಡೋಗಿದ್ದಾರೆ ನಾವು. ಓಕೆ. ನೋಡಿ ಸ್ನೇಹಿತರೆ, ಪಲೈನ್ ಮಾಡ್ಕೊಂಡು ತೊಗೊಂಡೋಗಿದ್ದಾರೆ. ಈಗ ಕಸ್ಟಮರ್ ಸ್ಪೇಸ್ ನನ್ನ ಹತ್ರನೇ ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ 5 ಗಂಟೆ ನೀವೇ ಸಾಕೊಡಿ ಅಂತ. ಇವತ್ತು ಏನು ರೇಟ್ ಇದೆ ಅದು ಪೇ ಮಾಡಿ. ಹಾಂ. ಸೊ ಪಲೈನ್ ಮಾಡೋಕ್ಕೆ ಸಪ್ರೇಟ್ ಕೊಡ್ತೀನಿ ಅಣ್ಣ ಅಂತ. ಓಕೆ. ಒಂದು 10ರಿಂದ 15 ದಿವಸ ಅದಾದಮೇಲೆ ಮತ್ತೆ ನಾವು ಅಪ್ಡೇಟ್ ಮಾಡೋಣ. ಹಾಂ, ನ್ಯೂ ಸ್ಟಾಕ್ ಬಂದ ತಕ್ಷಣ ಅಪ್ಡೇಟ್ ಮಾಡ್ತೀನಿ. ನಿಮ್ಮ ಚಾನಲಲ್ಲಿ ನಾನು ಅಪ್ಡೇಟ್ ಮಾಡ್ತೇನೆ. ಯಾರು ರಿಕ್ವೈರ್ಡ್ ಕಸ್ಟಮರ್ ಬಂದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಿಮ್ಮ ನಂಬರ್ ಹೇಳ್ಬಿಡಿ ಅಣ್ಣ ಇನ್ನೊಂದ್ಸತಿ. ಇಲ್ಲ ಅಣ್ಣ, ನಿಮ್ಮದೇ ಕಾಂಟ್ಯಾಕ್ಟ್ ಅಲ್ಲ, ಒಂದು ನಂಬರ್ ಹೇಳ್ಬಿಡಿ. ಇಲ್ಲಿ ಹೇಳಿ ಅಣ್ಣ. ನಂದು ಡೈರೆಕ್ಟ್ ಕಾಲ್ ಮಾಡಿ. 9620 9620 33 33 29 29 10. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ.